ಎಸ್ಐಟಿ ಕಚೇರಿ ಮುಂದೆ ಭಾರಿ ಭದ್ರತೆಯನ್ನು ಒದಗಿಸೋ ಕೆಲಸ ಕೂಡ ಆಗ್ತಾ ಇದೆ. ಯಾವುದೇ ಅಹಿತಕರ ಘಟನೆಗೆ ಅವಕಾಶ ಮಾಡಿಕೊಡದಂತೆ ಮುಂಜಾಗ್ರತಾ ಕ್ರಮವಾಗಿ ಸೆಕ್ಯೂರಿಟಿ ಬೀಫ್ ಅಪ್ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಎಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಕಸ್ಟೋಡಿಯಲ್ ಇಂಟ್ರಾಗೇಷನ್ ನಡೆಯುತ್ತೋ ಅಂದ್ರೆ ಬೇಸಿಕ್ ಕ್ವೆಶ್ಚನ್ಗಳನ್ನ ಕೇಳ್ತಾರೋ ಆ ಜಾಗದಲ್ಲಿ ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮ. ರೈಟ್, ಎಸ್ಐಟಿ ಕಚೇರಿ ಹತ್ರ ಸದ್ಯಕ್ಕೆ ಹೇಗೆ ವಾತಾವರಣ ಕಂಡು ಬರ್ತಾ ಇದೆ, ಯಾವ ರೀತಿ ಭದ್ರತೆನ ಹೆಚ್ಚಳ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಧನು ನೇರ ಸಂಪರ್ಕದಲ್ಲಿದ್ದಾರೆ. ಧನು, ಹೇಳಿ, ಅಲ್ಲಿ ಯಾವ ರೀತಿಯಾದಂತಹ ಭದ್ರತೆಯನ್ನ ಹೆಚ್ಚಳ ಮಾಡೋ ಕೆಲಸ ಆಗಿದೆ? ನಾರ್ಮಲ್ ದಿನಕ್ಕೂ ಇವತ್ತು ಕಾಣಿಸ್ತಾ ಇರುವಂತಹ ಚಿತ್ರಣಕ್ಕೂ ಎಷ್ಟು ವ್ಯತ್ಯಾಸ ಇದೆ? ಯಾವ ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆ ಕೂಡ ಆಗಿದೆ? ಏನೇನು ಸಿದ್ಧತೆಗಳಾಗಿದೆ? ಎಸ್ ಮಮತಾ, ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಬೆಂಗಳೂರಿಗೆ ಬರುವ ಹಿನ್ನೆಲೆಯಲ್ಲಿ ಸಾಕಷ್ಟು ತಯಾರಿಗಳು ನಡೀತಾ ಇದೆ. ಒಂದು ಕಡೆ ಏರ್ಪೋರ್ಟ್ನಲ್ಲಿ ಸಾಕಷ್ಟು ತಯಾರಿ ನಡೆದರೆ, ಈಗ SIT ಕಚೇರಿಯ ಎದುರು ಈಗ ಬ್ಯಾರಿಕೇಡ್ನ ನಿರ್ಮಾಣ ಮಾಡಿ ಇಲ್ಲಿ ಒಂದು ಭದ್ರತೆಯ ಒಂದು ವ್ಯವಸ್ಥೆಗಾಗಿ ಸಾಕಷ್ಟು ತಯಾರಿಗಳನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಹೈಗ್ರೌಂಡ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಒಂದು ಪೊಲೀಸ್ ಸಿಬ್ಬಂದಿಗಳು ಈಗಾಗಲೇ ಬ್ಯಾರಿಕೇಡನ್ನು ತಂದು ಇಳಿಸಿರ್ತಕ್ಕಂಥದ್ದು. ಈ ಒಂದು SIT ಕಚೇರಿ ಎದುರಲ್ಲಿ ನೋಡ್ತಾ ಇರ್ಬೋದು ನೀವು, ಈಗಾಗಲೇ ಬ್ಯಾರಿಕೇಡ್ನ ತಂದು ಇಲ್ಲಿ ಇಳಿಸಿರ್ತಕ್ಕಂಥದ್ದು. ಈಗ ಬ್ಯಾರಿಕೇಡ್ನ ನಿರ್ಮಾಣ ಮಾಡಿ ಸಾಕಷ್ಟು ಒಂದು ಭದ್ರತೆಯನ್ನು ಕೊಡೋ ಒಂದು ಉದ್ದೇಶದಿಂದಾಗಿ ಈಗಾಗಲೇ ಬ್ಯಾರಿಕೇಡನ್ನು ತಂದಿರತಕ್ಕಂಥದ್ದು. ಜೊತೆಗೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ಇಲ್ಲಿ ನಡಿಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈಗಾಗಲೇ ಬ್ಯಾರಿಕೇಡ್ಗಳನ್ನು ಈಗಾಗಲೇ ನಿರ್ಮಿಸ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಪೊಲೀಸ್ ನಿಯೋಜನೆ ಕೂಡ ಇಂದು ಸಂಜೆಯಿಂದ ಪೊಲೀಸ್ ನಿಯೋಜನೆ ಕೂಡ ಆಗುತ್ತೆ. ಇಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈಗಾಗಲೇ ಹೈಗ್ರೌಂಡ್ ಪೊಲೀಸ್ ಠಾಣೆಯ ಒಂದು ವ್ಯಾಪ್ತಿಯಲ್ಲಿ ಈಗಾಗಲೇ ಸಾಕಷ್ಟು ಭದ್ರತಾ ವ್ಯವಸ್ಥೆಗಳು ನಡೀತಾ ಇದೆ. ಅದಕ್ಕೆ ಮೊದಲನೇದಾಗಿ ಈಗಾಗಲೇ ಬ್ಯಾರಿಕೇಡ್ನ ತಂದು ಇಲ್ಲೇ ಇಳಿಸಿರ್ತಕ್ಕಂಥದ್ದು ಮಮತಾ. ರೈಟ್, ಧನ್ಯವಾದ ಧನು ತಮ್ಮ ಮಾಹಿತಿಗಾಗಿ. ಒಟ್ಟಿನಲ್ಲಿ ಪ್ರಾಥಮಿಕ ತನಿಖೆಯಲ್ಲಿ ಪ್ರಜ್ವಲ್ ಅವರ ಪಾತ್ರ ಹಾಗೂ ಅವ್ರ ಮೇಲೆ ಕೇಳಿಬಂದಿರುವಂತಹ ಆರೋಪದ ಸೀರಿಯಸ್ ಇಂಟ್ರಾಗೇಷನ್ ಮಾಡುವ ಅಗತ್ಯ ಇರೋದ್ರಿಂದ ಇವತ್ತು ಅವರು ಬಂದ ತಕ್ಷಣನೇ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಿಗೆ ಸಾಕ್ಷಿ ಆಗಬಾರ್ದು, ಯಾವುದೇ ಕನ್ಫ್ಯೂಷನ್ ಇರಬಾರ್ದು ಅನ್ನೋ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಬೇಕಾಗಿರೋ ಭದ್ರತೆಯನ್ನು ಒದಗಿಸಲಾಗ್ತಾ ಇದೆ.